ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಇದು ಇಡೀ ರಾಜ್ಯ ಮತ್ತು ದೇಶ ಬೆಚ್ಚಿ ಬೀಳುವಂತಹ ಒಂದು ಸುದ್ದಿ. ಯಾಕಂದರೆ ಮನುಷ್ಯನ ಜೀವರಕ್ಷಕ ಆಗಿರ್ತಕ್ಕಂತಹ ಔಷಧಿಗಳನ್ನು ನಕಲು ಮಾಡಿ ಮಾರಾಟ ಮಾಡ್ತಾ ಇದ್ದಂತಹ, ಅದನ್ನು ತಯಾರು ಮಾಡ್ತಾ ಇದ್ದಂತಹ ಒಂದು ಜಾಲವನ್ನು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡುವ ಮೂಲಕ ರಾಜ್ಯಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಘಟನೆ ಬೆಳಕಿಗೆ ಬಂದಿರುವಂಥದ್ದು ಬೆಂಗಳೂರು ದಕ್ಷಿಣ ತಾಲೂಕಿನ ನಗರ ಜಿಲ್ಲೆಯ ಹೆಜ್ಜಾಲ ಬಳಿಯ CK ತಾಂಡ್ಯ ಬಳಿ ಇರತಕ್ಕಂತಹ ಒಂದು ಫಾರ್ಮ್ ಹೌಸ್ನಲ್ಲಿ. ಅಂದರೆ ಇದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ವ್ಯಾಪ್ತಿಗೆ ಬರ್ತದೆ. ಕಳೆದ ದಿನ ರಾತ್ರಿ ಆಹಾರ ಇಲಾಖೆಯ ಆಯುಕ್ತರಾದಂತಹ ಶ್ರೀನಿವಾಸ್ ಹಾಗೂ ಬೆಂಗಳೂರು ದಕ್ಷಿಣ SP ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಒಂದು ದಾಳಿ ನಡೆದಿದೆ. ಆ ಫಾರ್ಮ್ ಹೌಸ್ನಲ್ಲಿ ಬರೋಬ್ಬರಿ 4.5 ಕೋಟಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳು ಅಲ್ಲಿ ರೈಡ್ ಮಾಡಿ ಅದನ್ನು ಜಪ್ತಿ ಮಾಡಲಾಗಿದೆ. ಮಾಹಿತಿಗಳ ಪ್ರಕಾರ ಸಿದ್ದಯ್ಯ ಎನ್ನುವವರ ಫಾರ್ಮ್ ಹೌಸನ್ನು ಪ್ರಶಾಂತ್ ಎಂಬಾತ, ಈತ ಮೂಲತಃ ಬೆಂಗಳೂರಿನ ನಿವಾಸಿ. ಈತ ಹೊರದೇಶದಲ್ಲಿದ್ದು ಕಳೆದ 1 ವರ್ಷದಿಂದ ಈ ಫಾರ್ಮ್ ಹೌಸನ್ನು ಲೀಸ್ನಲ್ಲಿ ಅವನು ಒಂದು ಬಾಡಿಗೆ ರೂಪದಲ್ಲಿ ಪಡೆದಿರ್ತಾನೆ. ಈ ಪ್ರಶಾಂತನ ಸಂಬಂಧಿ ತೇಜಸ್ ಎಂಬಾತ ಪ್ರಮುಖವಾಗಿ ಈ ನಕಲಿ ಔಷಧಿಗಳನ್ನು ತಯಾರು ಮಾಡ್ತಕ್ಕಂತಹ ಕೃತ್ಯದಲ್ಲಿ ಪ್ರಮುಖವಾಗಿ ಕಿಂಗ್ ಪಿನ್ ಆಗಿ ಈತ ಭಾಗಿಯಾಗಿರ್ತಾನೆ. ಮಾಹಿತಿಗಳ ಪ್ರಕಾರ ಏನು 4.5 ಕೋಟಿಗೂ ಹೆಚ್ಚು ಅಧಿಕ ಮೌಲ್ಯದ ನಕಲಿ ಔಷಧಿಗಳನ್ನು ಇವತ್ತು ಏನು ಜಪ್ತಿ ಮಾಡಲಾಗಿದೆ. ಕಳೆದ 1 ವರ್ಷದಿಂದ ಇದು ಸರಿಸುಮಾರು ಕೋಟಿಗೂ ಹೆಚ್ಚು ನಕಲಿ ಔಷಧಿಗಳನ್ನು ಮಾರಾಟವನ್ನು ಮಾಡಿರ್ತಕ್ಕಂತಹ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇದೆ. ಯಾಕಂದರೆ ದೂರದ ತೆಲಂಗಾಣ ಹಾಗೂ ಇನ್ನಿತರೆ ರಾಜ್ಯಗಳ ಸಂಪರ್ಕದೊಂದಿಗೆ ಈತ ನಕಲಿ ಮಾಡಲಿಕ್ಕೆ ಆ ಸಾಮಗ್ರಿಗಳನ್ನು ಆಮದು ಮಾಡ್ಕೊಳ್ತಾ ಇದ್ದ ಎನ್ನುವಂತಹ ಮಾಹಿತಿ ಕೂಡ ಇದೆ. ತೆಲಂಗಾಣ ಸೇರಿದಂತೆ ಹಿಮಾಚಲ ಪ್ರದೇಶದಿಂದಲೂ ಕೂಡ ಈತನಿಗೆ ಈ ನಕಲಿ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು ಬರ್ತಾ ಇದ್ವು ಎನ್ನುವಂಥದ್ದು ಬಹಳ ಗಮನಾರ್ಹ. ಜೊತೆಗೆ ಇಲ್ಲಿ ನಕಲಿ ಆದಂತಹ ಔಷಧಿಗಳನ್ನು ಪ್ರಮುಖವಾಗಿ ಬೆಂಗಳೂರಿನ ಚಿಕ್ಕಪೇಟೆ ಹಾಗೂ ಇನ್ನಿತರೆ ಏರಿಯಾಗಳಲ್ಲಿ ಇರತಕ್ಕಂತಹ ಫಾರ್ಮಸಿಸ್ಟ್ಗಳ ಸಹಾಯದೊಂದಿಗೆ ಅಲ್ಲಿನ ಸ್ಥಳೀಯವಾಗಿ ಇರತಕ್ಕಂತಹ ಮೆಡಿಕಲ್ ಶಾಪ್ಗಳಲ್ಲಿ ಇದನ್ನು ಸರಬರಾಜು ಮಾಡಿ ಗ್ರಾಹಕರಿಗೆ ಮಾರಾಟವನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ಗಮನಾರ್ಹ. ಜೊತೆಗೆ ಇದು ಬೆಂಗಳೂರು ನಗರ ಸೇರಿದಂತೆ ರಾಜ್ಯ ಹಾಗೂ ಹೊರ ರಾಜ್ಯದ ಪ್ರಮುಖ ಮೆಡಿಕಲ್ ಶಾಪ್ಗಳಲ್ಲಿ ಇದು ಸರಬರಾಜು ಆಗ್ತಾ ಇತ್ತು ಎನ್ನುವಂಥದ್ದು ಕೂಡ ಇಲ್ಲಿ ಬಹಳ ಒಂದು ರೀತಿಯಾಗಿ ಆತಂಕದ ವಿಚಾರ. ಯಾಕಂದರೆ ಮನುಷ್ಯನಿಗೆ ಒಂದು ಆರೋಗ್ಯ ಸರಿ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಜೀವರಕ್ಷಕ ಆಗಬೇಕಾದಂಥ ಔಷಧಿಗಳು ಹೀಗೆ ನಕಲಿ ಆಗ್ತಾ ಇರ್ತಕ್ಕಂಥದ್ದು, ಅದು ಕಳೆದ 1 ವರ್ಷದಿಂದ ನಿರಂತರವಾಗಿ ನಡೀತಾ ಇರ್ತಕ್ಕಂತಹ ಈ ಒಂದು ಕೃತ್ಯ ಏನಿದೆ ಇದು ಸಾಕಷ್ಟು ಜನರಲ್ಲಿ ಆತಂಕವನ್ನು ಮೂಡಿಸುವಂತಹ ಒಂದು ಕೃತ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಮಾಹಿತಿಗಳ ಪ್ರಕಾರ ಕ್ಯಾನ್ಸರ್ ರೋಗಿಗಳಿಗೆ ಕೊಡ್ತಕ್ಕಂತಹ ಔಷಧಿಗಳನ್ನು ಇಲ್ಲಿ ನಕಲು ಮಾಡಲಾಗ್ತಾ ಇತ್ತು. ಜೊತೆಗೆ ICUನಲ್ಲಿ ಯಾರು ರೋಗಿಗಳು ಚಿಕಿತ್ಸೆಯನ್ನು ಪಡಿತಾರೆ ಆ ICUನಲ್ಲಿ ಕೊಡ್ತಕ್ಕಂತಹ ಏನು ಔಷಧಿಗಳನ್ನು ನಕಲು ಮಾಡಿ ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇತ್ತು ಎನ್ನುವಂಥದ್ದು ಕೂಡ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿದೆ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ಗಳಾದಂಥ ಶಿವರಾಜ್ ಮತ್ತು ರಘು ಅವರು ಏನು ನಮಗೆ ಮಾಹಿತಿ ಕೊಡ್ತಾರೆ, ಅದರ ಮಾಹಿತಿ ಮೇರೆಗೆ ನಮ್ಮ DYSP ಆದಂಥ ರವಿ ಮತ್ತು ಇನ್ಸ್ಪೆಕ್ಟರ್ ಆದಂಥ ಮಾರುತಿ ಅವರು ಒಂದು ಟೀಮ್ ಮಾಡಿ ನಾವು ದಾಳಿ ಮಾಡೋಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ಅವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇದು ಅವ್ರು ಏನೋ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೀತಿರೋದು ಕಂಡು ಬರುತ್ತದೆ. ಬಟ್ ಇದು ಮೆಡಿಸಿನ್ಗೆ ಸಂಬಂಧಪಟ್ಟಿದಂತೆ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಆದ್ದರಿಂದ ನಾವು ಇಮಿಡಿಯೇಟ್ ಡ್ರಗ್ ಕಂಟ್ರೋಲ್ ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅವರು ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇಬ್ಬರು ಜೊತೆಯಾಗಿ ಎಲ್ಲ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ವ್ಯವಸ್ಥಿತವಾದ ಒಂದು ಇಲ್ಲಿಗಲ್ ಜಾಲ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಫರ್ದರ್ ಇನ್ನು ತನಿಖೆ ಮಾಡಬೇಕಾಗಿದೆ. ತನಿಖೆ ಮಾಡಿ ಅದರಲ್ಲಿ ಕೂಲಂಕುಷವಾಗಿ ಏನಾಗಿದೆ, ಯಾರ್ಯಾರು ಇನ್ವಾಲ್ವ್ ಇದ್ದಾರೆ, ಯಾರ್ಯಾರು ಏನೇನು ಮಾಡಿದ್ದಾರೆ
ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ. ಸದ್ಯಕ್ಕೆಲ್ಲ ಬೆಂಗಳೂರವರೇ ಇನ್ವಾಲ್ವ್ ಆಗಿರೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಏನು ಸುಮಾರು 1.5 ವರ್ಷದಿಂದ ಮಾಡಿರುವಂತಹ ಸಾಧ್ಯತೆಗಳಿದೆ. ಬಟ್ ಎಕ್ಸಾಕ್ಟ್ಲಿ ಏನು ಅಂತ ಅವ್ರನ್ನೆಲ್ಲ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದ ನಂತರದಲ್ಲಿ ನಮ್ಗೆ ಇನ್ನೂ ಕೂಲಂಕುಷವಾಗಿ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇವಾಗ ಪ್ರಾಥಮಿಕ ತನಿಖೆಯಲ್ಲಿ ಏನೇನು ಗೊತ್ತಿದೆಯೋ ನಮಗೆ ಹೇಳಿದ್ದೀವಿ. ಸದ್ಯಕ್ಕೆ ಏನು ಡ್ರಗ್ ಕಂಟ್ರೋಲರ್ ಅವ್ರು ಮಾಹಿತಿ ಕೊಟ್ಟಿರೋ ಪ್ರಕಾರ ಸುಮಾರು 4.5 ಕೋಟಿಯಷ್ಟು ಏನು ಒಂದು ವಿದೇಶಿ ಕಂಪ್ನಿದು ಲೇಬ್ಲಿಂಗ್ ಹಾಕಿರುವಂಥದ್ದು ಸಿಕ್ಕಿದೆ. ಜೊತೆಗೆ ಇನ್ನು ಎಕ್ಸ್ಪೈರ್ ಆಗಿರೋಂಥದ್ದು ಸುಮಾರು 1 ಕೋಟಿಯಷ್ಟು ಚಿಲ್ಲರೆಯಷ್ಟು ಮೆಡಿಸಿನ್ಸ್ಗಳು ಸಿಕ್ಕಿದೆ. ಅದನ್ನ ಅವರು ತನಿಖೆ ಮಾಡಿ, ಅದು ಹೈ ಎಂಡ್ ಆಂಟಿಬಯೋಟಿಕ್ ಅಂತ ಹೇಳಿದ್ದಾರೆ. ಅದನ್ನ ICUಗಳಲ್ಲಿ ಬಳಕೆ ಮಾಡ್ತಾರೆ ಅಥವಾ ಹಲವಾರು ಕಾರಣಗಳಿಗೆ ಬಳಕೆ ಮಾಡ್ಬೋದು. ಅದನ್ನ ಹೆಚ್ಚಿನ ಮಾಹಿತಿ ಡ್ರಗ್ ಕಂಟ್ರೋಲರ್. ಈ ಸಂಬಂಧ ಯಾರು ಆ ಒಂದು ಫಾರ್ಮ್ ಹೌಸ್ ಅನ್ನ ನೋಡ್ಕೊಳ್ತಾ ಇದ್ದ ಆತ ಪ್ರಭುದೇವ್ ಅಂತೇಳಿ ಆತನನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಪ್ರಶಾಂತ್ ಎಂಬಾತ ಈಗಾಗಲೇ ಹೊರದೇಶದಲ್ಲಿದ್ದಾನೆ. ಜೊತೆಗೆ ತೇಜಸ್ ಹಾಗೂ ನವೀನ್ ಎಂಬಾತರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ. ಇವತ್ತು UT ಖಾದರ್ ಆರೋಗ್ಯ ಸಚಿವರು ಕೂಡ ಈ ಬಗ್ಗೆ ಸುದೀರ್ಘವಾದಂತಹ ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ಇಂತಹ ಕೃತ್ಯಗಳನ್ನ ಮಾಡ್ತಕ್ಕಂತಹ ಅಪರಾಧಿಗಳನ್ನ ಹೆಡೆಮುರಿ ಕಟ್ಟಬೇಕು ಅಂತೇಳಿ ಸಾರ್ವಜನಿಕರು ಕೂಡ ರಾಜ್ಯ ಪೊಲೀಸ್ ಇಲಾಖೆಗೆ ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.